ಅರಸೀಕೆರೆ ನಗರದ ಮಾರುತಿ ನಗರದಲ್ಲಿರುವ ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್ ನಿವಾಸದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಆದರೆ ಹಾಸನ ಜಿಲ್ಲೆಗಾಗಲಿ ಅರಸೀಕೆರೆ ತಾಲೂಕುಗಾಗಲಿ ಯಾವುದೇ ಅಭಿವೃದ್ಧಿ ಮಾಡದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಧಾರದ ಮೇಲೆ ಮಾತು ಕೇಳಲು ಬರುತ್ತಾರೆ ಎಂದು ಪ್ರಶ್ನಿಸಿದರು. ಅರಸೀಕೆರೆ ತಾಲೂಕಿಗೆ ಕುಡಿಯುವ ನೀರು ಹಾಗೂ ಹಲವು ಯೋಜನೆಗಳನ್ನು ನೀಡಿ ಅಭಿವೃದ್ಧಿಯಾಗಲು ಜೆಡಿಎಸ್ ಇದ್ದ ಸಂದರ್ಭದಲ್ಲಿ ನೀಡುವ ಕೊಡುಗೆಯಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಇಲ್ಲದೆ 3 ಸಾರಿ ಶಿವಲಿಂಗೇಗೌಡರು ಶಾಸಕರಾಗಲು ಸಾಧ್ಯವೇ? ಇದನ್ನ ಮರೆತು ದೇವೇಗೌಡರ ಆರೋಗ್ಯ ಸರಿ ಇಲ್ಲದ ಸಮಯದಲ್ಲೂ 1 ಬಾರಿಯೂ ನೋಡೋದಕ್ಕಾಗಿ ಬಾರದೆ ದೇವೇಗೌಡ ಮನಸ್ಸಿಗೆ ನೋವು ಉಂಟು ಮಾಡಿದ ವ್ಯಕ್ತಿಯಿಂದ ಬೇರೆ ಯಾರಿಗೂ ಒಳ್ಳೆಯದನ್ನು ಮಾಡಲು ಸಾಧ್ಯವೇ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಜ್ವಲ್ ರೇವಣ್ಣ ಮಾತನಾಡಿ, ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಸೇರಿ ಗೆಲುವಿಗೆ ಸಹಕರಿಸುತ್ತಿದ್ದಾರೆ. ಎಲ್ಲರ ಗುರಿ ಒಂದೇ, ರಾಜ್ಯದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಿಸಿ ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಎಂದು ಎಲ್ಲರ ಕನಸು ಆಗಿದೆ ಎಂದರು. ಒಂದು ವಿಶ್ವಾಸನ ಮಂಡನೆ ಮಾಡುವಂಥ ಕೆಲಸನ ಇವತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಹೋಗುವಂಥ ಕೆಲಸನ ಮಾಡಿ ಮತ್ತೊಮ್ಮೆ ದೇವೇಗೌಡರನ್ನ ಶಕ್ತಿಗೊಳಿಸಬೇಕು, ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿಯವ್ರನ್ನ ನೋಡಬೇಕು ಅನ್ನೋ ಅಪೇಕ್ಷೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅದು ಕುಣಿದಾಡ್ತಿರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟುಗೂಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಕೇವಲ ನಮ್ಮ ಜಿಲ್ಲೆ ಅಂತಲ್ಲ, 28 ಜಿಲ್ಲೆಯಲ್ಲೂ NDA ಅಭ್ಯರ್ಥಿಗಳು ಕೆಲಸ ಮಾಡಿ ಮೋದಿ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ NR ಸಂತೋಷ್, ಬಾಣಾವಾರ ಅಶೋಕ್ ಸೇರಿದಂತೆ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಲಾಯಿತು. ಗಂಡಸಿ ಕೇಶವಮೂರ್ತಿ, ಗಂಡಸಿ ಶಮಣ್ಣ, ಸೈಯದ್ ಸಿಕಂದರ್, ಜಾಕೀರ್ ಹುಸೇನ್, ಹರ್ಷವರ್ಧನ್, ರಮೇಶ್ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.